ATM ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋದು, ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು 1 crore ಚಾಲೆಂಜ್ ಇನ್ 1 ಇಯರಲ್ಲಿ ಡೇ 6. ಇವತ್ತು ನಮ್ಮ ಲೇಬರ್ಸ್ಗೆಲ್ಲ ಸ್ಯಾಲ್ರಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ATMಗೆ ಹೋಗಿ ಅಮೌಂಟ್ನ ಡ್ರಾ ಮಾಡಿ ಲೇಬರ್ಸ್ಗೆಲ್ಲ ಪೇಮೆಂಟ್ ಮಾಡಬೇಕು. ATM ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋದು, ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲೇ ನಮ್ಮ ಊರು ATM ಇರೋದು. ATM ಹತ್ರನೂ ದುಡ್ಡಿರಲಿಲ್ಲ. ನೋಡಿ, ಇದೆ ಆ ATM, HDFC ATM. ಈಗ ನಮ್ಮ ಲೇಬರ್ಸ್ಗೆ ಹೋಗಿ ಹೇಳಬೇಕು ATMಲ್ಲಿ ಅಮೌಂಟ್ ಇರಲಿಲ್ಲ ಅಂತ, ಯಾಕಂದರೆ ಏನೋ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಎಲ್ಲ ನಿಮ್ಮ ಅಕೌಂಟ್ಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಬೇಕು. ಆದರೆ ಅವ್ರು ಒಪ್ಪಲ್ಲ. ಯಾಕೆ ಅಂದರೆ ಅವ್ರಿಗೆ ಕೈಗೆ ಕ್ಯಾಶ್ ಬಂದ್ರೇ ಒಂಥರ ಖುಷಿ. ಅದಕ್ಕೋಸ್ಕರ ಅವ್ರು ಯಾವಾಗೂ ಕ್ಯಾಶ್ನೇ ಪ್ರಿಫರ್ ಮಾಡ್ತಾರೆ. ಈಗ ಹೋಟೆಲ್ ಹತ್ರ ಬಂದೆ, ಪೂಜೆನೂ ಆಗಿತ್ತು, ಟಿಫನ್ ಟೈಮ್ ಕೂಡ ಮುಗ್ದಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ರು. ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರ ಅಕೌಂಟ್ಗೆ ಎಲ್ಲ ಅಮೌಂಟ್ ಹಾಕೋಣ ಅಂತ ಹೇಳಿದೆ. ಅವರು ಎಲ್ಲ ಒಪ್ಕೊಂಡ್ರು. ಹಾಗೆ ನಂದು ಅಕೌಂಟ್ ಕ್ಲೋಸ್ ಆಗಿದ್ದರಿಂದ ನನ್ನ ಹೊಸ ಅಕೌಂಟ್ ಓಪನ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಹಾಗೆ ನಮ್ಮೂರು ಕಲ್ಯಾಣಿನ ಜೀರ್ಣೋದ್ಧಾರ ಮಾಡ್ತಾಯಿದ್ರು. ಇದು ಪುರಾತನ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನ. ಈಗ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಏನಂದರೆ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ಯಾಕೆಂದರೆ ತುಂಬ ಹಾಳಾಗೋಗಿತ್ತು. ಯಾಕೆ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ ಅಂದರೆ ತುಂಬ ವಿಶೇಷತೆ ಉಳ್ಳವಾದ ದೇವಸ್ಥಾನ ಇದು. ಅದಕ್ಕೋಸ್ಕರನೇ ಜೀರ್ಣೋದ್ಧಾರ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಮತ್ತೆ ಶಕ್ತಿ ಬರೋ ಥರ ಮಾಡ್ತಾಯಿದ್ದಾರೆ. ನೋಡಿ, ಇದೇ ಆ ದೇವಸ್ಥಾನ, ಪುರಾತನ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನ. ಸುಮಾರು ನಮ್ಮ ಊರವ್ರು ಹೇಳೋ ಪ್ರಕಾರ ಇದು 800-900 ವರ್ಷ ಹಳೆಯ ದೇವಸ್ಥಾನ ಅಂತಲೂ ಹೇಳ್ತಾರೆ. ಈಗ ಇದನ್ನೆಲ್ಲ ಕಂಪ್ಲೀಟಾಗಿ ಹೊಸ ಥರ ಕಟ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಏನು ವಿಶೇಷತೆ ಅಂದರೆ, ನೋಡಿ, ಈ 2 ಕಲ್ಲು ಮಧ್ಯದಿಂದ ನೀರು ಬರ್ತಾಯಿದೆ. ಸುಮಾರು ಈಗ ಒಂದು 2 ವಾರದಿಂದನೂ ಕಂಟಿನ್ಯೂಸ್ ಆಗಿ ನೀರು ಬರ್ತಾನೆ ಇದೆ. ನೋಡಿ, ಇದೇ ನಮ್ಮ ಹಳೆ ಕಾಲದ ವಿಶೇಷತೆ. ಏನಂದರೆ ನೋಡಿ, ಇದೆ ಕಲ್ಯಾಣಿ ಹತ್ರ ಎಲ್ಲ ನೋಡಿಕೊಂಡು ಈಗ ಮತ್ತೆ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಕಡೆ ಹೋಗ್ತಾ ಇದ್ದೀರಿ. ಹಾಗೆ ಬ್ಯಾಂಕ್ ಕಡೆ ಹೋಗೋವಾಗ ನಮಗೆ ಮಹೀಂದ್ರ ಅವ್ರದ್ದು BE6 ಕಾರ್ ಕಾಣಿಸ್ತು. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೂ ಅನ್ನಿಸ್ತು. ಹಾಗೆ ಬ್ಯಾಂಕ್ ಹತ್ರ ಬಂದ್ರಿ. ನಾನು ಇವಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗಿರೋದು HDFCಲಿ. ಅಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಅಕೌಂಟ್ ಓಪನ್ ಆಯಿತು. ಸುಮಾರು ಜಸ್ಟ್ ಒಂದು 20-25 ಮಿನಿಟ್ಸಲ್ಲೇ ಅಕೌಂಟು ಓಪನ್ ಆಗೋಯಿತು. ಹಾಗೆ ಅವರು ಹೇಳಿದ್ರು ಒಂದು 3 ಅವರ್ಸಲ್ಲಿ ನಿಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಬ್ಯಾಂಕಿಂಗ್ ಇವಾಗ ಡಿಜಿಟಲ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಫಾಸ್ಟಾಗಿ ಎಲ್ಲ ಆಗುತ್ತೆ. ನೋಡಿ, ಇದು ಈ ICICI ಅಕೌಂಟು ನಂದು ಹೊಗೆ ಹಾಕ್ಸ್ಕೊತು ಬಿಡಿ. ಹಾಗೆ ಹೋಟ್ಲ್ ಹತ್ರನೂ ಬಂದೆ. ಊಟದ ಟೈಮ್ ಕೂಡ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಬೋಂಡ, ಪಾಪಡು ಎಲ್ಲ ಮಾಡಿದರು. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ ಎಲ್ಲ ಮಾಡಿರ್ತಾರೆ. ಹಾಗೆ ಎಲ್ಲ ನೋಡಿಕೊಂಡು ಹಾಗೆ ರೇಷನ್ ಕಡೆ ಅಂಗಡಿ ಕೂಡ ಒಂದು ಸ್ವಲ್ಪ ನೋಡ್ಕೊಂಬಂದೆ. ಹಾಗೆ ಕಸ್ಟಮರ್ಸ್ ಒಬ್ಬೊಬ್ಬರೇ ಬರ್ತಾಯಿದ್ರು. ಹಾಗೆ ನಮ್ಮ ಹುಡುಗ ಸ್ವಲ್ಪ ಚೇಂಜ್ ಬೇಕು ಅಂದ. ಅದಕ್ಕೋಸ್ಕರನೇ ಅವನಿಗೆ ಚೇಂಜ್ ಎಲ್ಲ ಕೊಟ್ಟು ಮತ್ತೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋದೆ. ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು, ಫುಲ್ಲು ಖಾಲಿಯಾಗಿ ಹೋಗಿತ್ತು ಗಾಡೀಲಿ ಪೆಟ್ರೋಲು. ಅದಕ್ಕೆ ಗಾಡಿಗೆಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಹೊರಗಡೆ ಹೋಗ್ತಾಯಿದ್ದೀನಿ. ಏನಕ್ಕೆ ಈಗ ಹೊರಗಡೆ ಹೋಗ್ತಾ ಇರೋದು ಅಂದರೆ, ನಮ್ಗೆ ಗೊತ್ತಿರೋ ಹುಡುಗ ಒಬ್ಬ ಅಂಗಡಿ ಮಾಡಬೇಕು ಅಂತ ಇದ್ದಾನೆ. ಅಂಗಡಿ ಅಂದರೆ ಹೋಟೆಲ್ ಮಾಡಬೇಕು ಅಂತ ಇದ್ದಾನೆ. ಅದಕ್ಕೋಸ್ಕರನೇ ಅಂಗಡಿ ನೋಡಿ ಬನ್ನಿ ಅಂತ ಕರೆದಿದ್ದ. ಅದಕ್ಕೋಸ್ಕರನೇ ನೋಡೋಕೆ ಹೋಗಿದ್ವಿ. ಇದು ಹೊಸ ಬಿಲ್ಡಿಂಗು. ಇದು ನೋಡಿ, ಇದೇ ಅಂಗಡಿ. ಸ್ವಲ್ಪ ಚಿಕ್ಕದಾಗೆ ಇದೆ. ಹಾಗೆ ಏನೋ ಒಂದು ಮಾಡಬೇಕು ಅಂತ ಹುಡುಗ ಹೋಗಿದ್ದಾನೆ. ಅದಕ್ಕೋಸ್ಕರನೇ ನಾವು ಅಂಗಡಿ ಹೋಟ್ಲು ಮಾಡಿರೋದ್ರಿಂದ ನನ್ನನ್ನೇ ಕರೆದ, ನೋಡಿ ಬನ್ನಿ ಸ್ವಲ್ಪ ಅಂತ. ಇದು ಸ್ವಲ್ಪ ಮೇನ್ ರೋಡ್ಗೆ ಹತ್ರನೇ ಇದೆ ಅಂಗಡಿ. ನೋಡಿ, ಇದೆ ಒಳಗಡೆ. ಹಾಗೆ ಅಲ್ಲೊಂದು ಅಂಗಡಿ ಇದೆ. ಇಲ್ಲಿ ಮೇನ್ ರೋಡೇ ನೋಡಿ, ಅಲ್ಲೇ ಇರೋದು. ಈ ಅಂಗಡಿ ಮುಂದೆ ಸುಮಾರು ಅಂಗಡಿಗಳಿದೆ. ಯಾವ್ಯಾವ ಅಂಗಡಿ ಇದೆ ಅಂದರೆ, ರೇಷನ್ ಅಂಗಡಿ ಇದೆ, ಪ್ರಾವಿಷನ್ ಸ್ಟೋರ್ ಇದೆ, ಮತ್ತು ಬೇಕ್ರಿ ಇದೆ. ಹಾಗೆ ಅದೆಲ್ಲ ಮುಗಿಸ್ಕೊಂಬಂದೆ. ನಮ್ಮ ಊರಲ್ಲಿ ಈಗ ಹೊಸ SBI ಅಕೌಂಟ್ ಬ್ಯಾಂಕ್ ಕೂಡ ಓಪನ್ ಆಗಿದೆ. ಹಾಗೆ ಹೋಟ್ಲ್ ಹತ್ರ ಬಂದೆ. ನಮ್ಮ ತಮ್ಮನೂ ಮತ್ತು ನಮ್ಮ ಹುಡುಗ ಏನೋ ಮಾಡ್ತಾಯಿದ್ರು. ಯಾಕಂದರೆ ನಮ್ಮ ತಂದೆಯವ್ರ ಗಾಡಿ ಪಂಚರ್ ಆಗೋಗಿತ್ತು. ಅದಕ್ಕೋಸ್ಕರ ಅವರಿಬ್ಬರೇ ಟೈರ್ನೆಲ್ಲ ಬಿಚ್ಕೊಂಡೋಗಿ ಪಂಚರ್ ಹಾಕ್ಸ್ಕೊಂಡು ಬಂದರು. ತುಂಬ ಕಷ್ಟಪಟ್ಟು ಬಿಚ್ತಾಯಿದ್ರು ಗಾಡಿನ. ಹಾಗೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಕ್ಕೆ ಸಂಜೆ ಆಗೋಗಿತ್ತು. ಹಾಗೆ ಸ್ವಲ್ಪ ಟೀ ಕೊಟ್ಟರು. ಟೀ ಎಲ್ಲ ಸ್ವಲ್ಪ ಕುಡ್ಕೊಂಡು ಇನ್ನು ಸಂಜೆಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಹಾಗೆ ಸಂಜೆನೂ ಆಗಿತ್ತು. ಕಸ್ಟಮರು ಸ್ವಲ್ಪ ಜಾಸ್ತಿ ಇದ್ದರು ಅಂತ 4 ಜನನೂ ಕಸ್ಟಮರ್ಗೆ ಎಲ್ಲ ಕೊಡ್ತಾಯಿದ್ರು. ಹಾಗೆ ಇವರು ಸ್ವಲ್ಪ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ಒಬ್ಬೊಬ್ಬರೇ ಕಸ್ಟಮರ್ ಕೂಡ ಬರ್ತಾಯಿದ್ರು. ಹೋಟ್ಲು ಬಿಸ್ನೆಸ್ಸಲ್ಲಿ ಒಂದಿನ ಬಿಸ್ನೆಸ್ ಚೆನ್ನಾಗಿರುತ್ತೆ, ಒಂದು ದಿನ ಬಿಸ್ನೆಸ್ ಚೆನ್ನಾಗಿರಲ್ಲ. ಹಾಗೆ ರೇಷನ್ ಅಂಗಡಿ ಕೂಡ ಬಂದೆ. ಇವರು ಮಂತ್ಲಿ ಕಸ್ಟಮರ್ಸು, ಅವ್ರಿಗೂ ಎಲ್ಲ ರೇಷನ್ ಕೊಟ್ಟು ಇವತ್ತು ರೇಷನ್ ಅಂಗಡಿನ ಕ್ಲೋಸ್ ಮಾಡ್ತಾಯಿದ್ದೀರಿ.
ಇವತ್ತು ರೇಷನ್ ಅಂಗಡೀಲಿ ಸ್ವಲ್ಪ ಬಿಸ್ನೆಸ್ ಪರವಾಗಿರಲಿಲ್ಲ. ಯಾಕೆಂದರೆ ನಮ್ಮೂರಲ್ಲಿ ರೇಷನ್ ಅಂಗಡಿಗಳು ತುಂಬ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರನೇ ಬಿಸ್ನೆಸ್ ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ. ಹಾಗೆ ಹೋಟೆಲ್ದು ಕೂಡ ಲೈಟೆಲ್ಲ ಆಫ್ ಮಾಡಿ ಟೀ ಎಲ್ಲ ಹಾಕಿ ಮತ್ತು ಟೇಬಲ್ನೆಲ್ಲ ಎತ್ತಿಟ್ಟು ಕ್ಲೋಸ್ ಮಾಡಿಕೊಂಡು ಈಗ ಮನೆ ಕಡೆ ಹೋಗಬೇಕು. ಹೋಟೆಲ್ ಬಿಸ್ನೆಸ್ಸು ಇವತ್ತು ಸ್ವಲ್ಪ ಕಮ್ಮಿ ಇತ್ತು. ಏಕೆಂದರೆ ಬರೀ 8,000 ಆಗಿತ್ತು. ಹಾಗೆ ರೇಷನ್ ಶಾಪಿಂದನೂ 12,000 ಆಗಿತ್ತು. ಟೋಟಲು ನಮಗೆ ಡೇ 7ಗೆ 20,000 ಬಿಸ್ನೆಸ್ ಆಗಿತ್ತು. ರೆಂಟು ಯಾರೂ ಕೊಟ್ಟಿರಲಿಲ್ಲ. ಓವರಾಲ್ ನಮಗೆ 7 ದಿನಕ್ಕೆ 1,48,500 ರೂಪಾಯಿ ಬಿಸ್ನೆಸ್ ಆಗಿತ್ತು.